ನೋಡಿರ್ತೀವಿ. ಅದಕ್ಕೆ ನಮಗೆ ಏನಾದರೂ ಒಂದು ಹೆಲ್ಪ್ ಬೇಕಾಗುತ್ತೆ ಆ ವಿಡಿಯೋದಿಂದ. ಅವರು ಹೆಲ್ಪ್ ಮಾಡ್ತಾರೆ ಅಂತೇಳಿ ಹಾಕಿರ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು. ಹಾಗೆಯೇ ಒಂದು ಲೈಕ್ ಕೊಡಿ, ಹಾಗೆಯೇ ವಿಡಿಯೋ ಬಗ್ಗೆ ಕಮೆಂಟ್ ಬರೀ. ಹಾಗೆಯೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ತುಂಬ ದಿನ ಆಯ್ತು ನಾನು ವಿಡಿಯೋ ಹಾಕಿಲ್ಲ, ಕರೆಕ್ಟಾಗಿ ನಾನು ಮಾತಾಡಿಬಿಟ್ಟು ನಾನು ವಿಡಿಯೋ ಹಾಕಿಲ್ಲ. ತುಂಬ ದಿನ ಆಯಿತು, ಒಂದು 4 ದಿವಸ ಆಯ್ತೇನೋ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು, ಓಕೆನಾ. ಹಾಗೆಯೇ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಒಂದು ವಿಡಿಯೋ ಹಾಕಿರ್ತೀವಿ, ಯಾವುದೇ ನಾವಾಗಲಿ ಬೇರೆಯವರಾಗಲಿ ಒಂದು ವಿಡಿಯೋ ಹಾಕಿರ್ತೀವಿ. ಆ ವಿಡಿಯೋ ನೋಡ್ತೀವಿ, ನೋಡಿಬಿಟ್ಟು ಬೇರೆಯವರ ವಿಡಿಯೋ ನೋಡಿರ್ತೀವಿ. ಅದಕ್ಕೆ ನಮಗೆ ಏನಾದರೂ ಒಂದು ಹೆಲ್ಪ್ ಬೇಕಾಗುತ್ತೆ ಆ ವಿಡಿಯೋದಿಂದ. ಅವರು ಹೆಲ್ಪ್ ಮಾಡ್ತಾರೆ ಅಂತೇಳಿ ಹಾಕಿರ್ತಾರೆ. ಅದನ್ನು ನಾವು ನಮಗೆ ಬೇಕಾಗುತ್ತೆ ಆ ಹೆಲ್ಪು. ಏನು ಮಾಡೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತೇಳಿ ಯೋಚನೆ ಮಾಡಿಬಿಟ್ಟು ನಾವು ಅಲ್ಲೇ ಕಮೆಂಟ್ ಹಾಕಿಬಿಡ್ತೀವಿ. ಅದಕ್ಕೆ ಯಾವುದೇ ವಿಡಿಯೋ ಹಾಕುವಾಗ ವಿಡಿಯೋ ನೋಡುವಾಗ ಕಮೆಂಟ್ ಹಾಕುವಾಗ ಭಾರಿ ಜಾಗ್ರತೆಯಿಂದ ಹಾಕಿ. ಯಾಕಂದರೆ ಇವಾಗ ನಾನೊಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗುತ್ತೆ, ನನಗೆ ಹೆಲ್ಪ್ ಬೇಕು, ಇವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ ನೀವು ಯೋಚನೆ ಮಾಡಿರ್ತೀರ. ಆವಾಗ ನೀವು ಸಡನ್ನಾಗಿ ನನ್ನ ವಿಡಿಯೋಸ್ಗೆ ಬಂದು ನೀವು ಕಮೆಂಟ್ ಹಾಕ್ತೀರಿ. ಕಮೆಂಟ್ ಹಾಕಿ ಪರವಾಗಿಲ್ಲ, ನೀವು ಫುಲ್ಲು ಅಡ್ರೆಸ್ ಹಾಗೆಯೇ ಫೋನ್ ನಂಬರ್, ಹೆಣ್ಣು ಮಕ್ಕಳು ಫೋನ್ ನಂಬರ್ ಅಡ್ರೆಸ್ ದಯವಿಟ್ಟು ಹಾಕಬೇಡಿ. ಯಾಕಂದರೆ ಇವಾಗಿನ ಜನಗಳು ತುಂಬ ಮಿಸ್ಯೂಸ್ ಮಾಡ್ಕೋತಾರೆ. ಕೆಲವರು ಫೇಕ್ ID ಇಟ್ಕೊಂಡು ಆಟ ಆಡಿಸಿಬಿಡ್ತಾರೆ. ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ನಾವು ಹೆಲ್ಪ್ ಆಗಿ ನಿಲ್ತೀವಿ. ಅದು ತುಂಬ ಫುಲ್ ಕಮೆಂಟ್ ಹಾಕ್ತಾರೆ. ನಾನು ಮನೇಲಿ ಒಬ್ಬಳೇ ಇರೋದು, ನನ್ನ ಮಕ್ಕಳು ಒಬ್ಬಳೇ ಇರೋದು, ನನ್ನ ಮಗುವನ್ನು ಮನೇಲಿ ಬಿಟ್ಟು ಹೋಗ್ತೀನಿ, ಆ ಥರ ಎಲ್ಲ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಒಂದು ಇಷ್ಟು ಉದ್ದ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಹೆಲ್ಪ್ ಬೇಕಂದರೆ ಆ ಚಾನೆಲ್ ಇವಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ನೀವು ಯಾರ್ದು ವಿಡಿಯೋ ನೋಡ್ತೀರಾ ಅವರದ್ದ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಪರ್ಸನಲಾಗಿ ಮಾತಾಡಿ. ಅವರನ್ನು ಕಾಂಟ್ಯಾಕ್ಟ್ ಹೇಗೆ ಮಾಡೋದು ಅಂತೇಳಿ ಅದರ ಬಗ್ಗೆ ಯೋಚನೆ ಮಾಡಿ, ಓಕೆನಾ. ನೀವು ಡೈರೆಕ್ಟಾಗಿ ಅಲ್ಲಿ ಕಮೆಂಟ್ ಬಂದು ನಾನು ಒಬ್ಬಳೇ ಇರೋದು, ನನ್ನ ಅಡ್ರೆಸ್ ಇದು, ನನ್ನ ಜಾತಕ ಎಲ್ಲ ಬಿಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ 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 ಡೇಂಜರ್. ಒಂದು ನಮ್ಮ ಇದರಲ್ಲೇ ನಂಗೆ ಗೊತ್ತಿರುವ ಇದರಲ್ಲೇ ನಾನು ಆ ಥರ ಆಗಿದೆ. ಒಬ್ಬರು ಫುಲ್ ಕಮೆಂಟ್ ಮಾಡಿಬಿಟ್ಟು ಆ ಫೋನ್ ನಂಬರ್ ಹಾಕಿಬಿಟ್ಟು ನಿಮಗೆ ನಾನು ಹೆಲ್ಪ್ ಮಾಡ್ತೇನೆ ಅಂತೇಳಿ ಏನೇನೋ ಮಾಡಿ ಅವಾಂತರಗಳಾಗಿದೆ. ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೇನೆ ಅಂತೇಳಿ ಅವ ಫೇಕ್ ಇಟ್ಕೊಂಡು ಏನೇನೋ ಆಟ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಥರ ಯಾರೂ ಕಮೆಂಟ್ ಬಾಕ್ಸಲ್ಲಿ ಆ ಥರ ಯಾರು ಅಡ್ರೆಸ್ ಆಗಲಿ, ಫೋನ್ ನಂಬರ್ ಆಗಲಿ, ಮನೆ ಬಗ್ಗೆ ಆಗಲಿ ಏನೂ ಬರೆಯೋಕ್ಕೆ ಹೋಗಬೇಡಿ. ಇವಾಗಿನ ಜನ ಸರಿ ಇಲ್ಲ. 100ರಲ್ಲಿ 90% ಜನ ಸರಿ ಇಲ್ಲ. 10% ಮಾತ್ರ ನಮಗೆ ಒಳ್ಳೆಯ ಫ್ರೆಂಡ್ ಆಗಲಿ, ಯಾರೇ ಹೆಲ್ಪ್ ಮಾಡುವವರಾಗಲಿ ಸಿಗ್ತಾರೆ. ಹೌದಲ್ವಾ, ನಿಮಗೂ ಗೊತ್ತಿರುತ್ತೆ. ಆದಷ್ಟು ಕೆಲವರು ಸ್ವಲ್ಪ ಎಜುಕೇಷನ್ ಆಗಲಿ, ಸ್ವಲ್ಪ ಬುದ್ಧಿವಂತಿಕೆ ಕಡಿಮೆ ಇರುವವರಾಗಲಿ ಆ ಥರ ಮಾಡ್ತಾರೆ. ಅವರಿಗೋಸ್ಕರ ಹೇಳ್ತಾ ಇದ್ದೀನಿ, ಖಂಡಿತ ಆ ಥರ ಮಾಡಬೇಡಿ, ಓಕೆನಾ. ತುಂಬ 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 ಕಷ್ಟಪಡಬೇಕಾಗತ್ತೆ. ಯೋಚನೆ ಮಾಡಿ ಕಮೆಂಟ್ ಹಾಕಿ. ನಿಮಗೆ ಯಾರ್ದು ವಿಡಿಯೋ ನೋಡ್ತೀರೋ ಅವರಿಗೆ, ಓಕೆನಾ. ಆಮೇಲೆ ಯಾರು ವಿಡಿಯೋ ಹಾಕಿರ್ತೀರೋ ಅವ್ರಿಗೂ ಬೈದ್ಬಿಡ್ತಾರೆ ಆ ಫೇಕ್ ID ಇಟ್ಕೊಂಡು, ಓಕೆನಾ. ಅದಕ್ಕೆ ಹೇಳ್ತಾ ಇರೋದು, ಏನೇ ನಿಮಗೆ ಹೆಲ್ಪ್ ಬೇಕಂದ್ರೆ ಯಾರ್ದು ಚಾನಲ್ ಇರುತ್ತಾ, ಯಾರು ವೀಡಿಯೋಸನ್ನ ಹಾಕಿದಾರ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಆವಾಗ ನಿಮಗೆ ಅಲ್ಲಿ ಏನು ಕಷ್ಟ ಇರಲ್ಲ. ಅವ್ರದ್ದು ಎಲ್ಲಾದ್ರೂ ಕಾಂಟ್ಯಾಕ್ಟ್ನ ಸಿಗುತ್ತೆ. ಕಷ್ಟಪಟ್ಟರೆ ಹುಡುಕ್ತಾ ಹೋಗಿ ಅವರನ್ನು, ಓಕೆನಾ. ಸಿಗ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಏನೂ ಬರೆಯೋಕ್ಕೆ ಹೋಗಬೇಡಿ. ವಿಡಿಯೋ ಬಗ್ಗೆ ಬರೆಯಿರಿ. ನಿಮಗೆ ಇಷ್ಟ ಆದರೆ ವಿಡಿಯೋ ಬಗ್ಗೆ ಬರೆಯಿರಿ. ಏನೋ ದೊಡ್ಡ ಲೀಸ್ಟನ್ನು ಬರೆಯೋಕ್ಕೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆ, ಓಕೆನಾ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಥರಾನೇ ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅವರಿಗೆ ಗೊತ್ತಿಲ್ಲದವ್ರ ನಂಬರ್ ಹಾಕಿದ್ರು, ಏನೇನೋ ಆಗಿಬಿಟ್ಟಿದೆ. ಅದಕ್ಕೆ ದಯವಿಟ್ಟು ಆ ಥರ ಮಾಡಬೇಡಿ. ಯಾರೂ ನೋಡಿಕೊಂಡು ಕಮೆಂಟ್ ಹಾಕಿ. ಏನೇ ಹೆಲ್ಪ್ ಇದ್ರೂ ಚಾನೆಲ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಓಕೆನಾ. ತುಂಬ
ವೀಡಿಯೋಸ್ಗಳು ಬರ್ತಾ ಇರ್ತವಲ್ಲ, ಕೆಲವರಿಗೆ ನೋಡ್ತಾ ಇರ್ತಾರೆ, ಕೆಲವರು ಏನು ಕಮೆಂಟ್ ಮಾಡೋದು ಗೊತ್ತಿರಲ್ಲ, ಅದರಲ್ಲಿ ಹಾಕಬೇಕೋ ಹಾಕಬೇಡವೋ ಅಂತೇಳಿ ಹಾಗೆ ಹಾಕಿರ್ತಾರೆ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವ ಜನ ಜಾಸ್ತಿ ಇದ್ದಾರೆ, ಜಾಸ್ತಿ ಇದ್ದಾರೆ. ಅದನ್ನು ನೀವು ಕೇರ್ ಮಾಡ್ಕೊಳ್ಳಿ, ಓಕೆನಾ. ಅದೊಂದು ವಿಷಯ ಹೌದು. ಜಾಗ್ರತೆ ಮಾಡ್ಕೊಳ್ಳಿ, ಯಾರೇ ಇದ್ರೂ ಜಾಗ್ರತೆ ಮಾಡ್ಕೊಳ್ಳಿ. ನಾನದು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಫ್ಯಾಮಿಲಿ ಬಗ್ಗೆ ಏನು ಬರೆಯೋಕ್ಕೆ ಹೋಗಬೇಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಗ್ಗೆ ಬರೀರಿ. ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನೇ ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆಯೇ WH ಕಂಪ್ಲೀಟ್ ಮಾಡ್ತಾ ಇದ್ರೆ ಕೆಲವೊಬ್ರು, ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ಹೆಣ್ಮಕ್ಳು ಆದಷ್ಟು ಹುಷಾರಾಗಿರಿ. ಫೇಕ್ ID ಹಿಡ್ಕೊಂಡು ನಮ್ಮನ್ನು ಆಟ ಆಡ್ಸೋಕ್ಕೆ ಬರ್ತಾರೆ, ತುಂಬ ಜನ ಆಟ ಆಡ್ಸೋಕ್ಕೆ ಬರ್ತಾರೆ. ಅದಕ್ಕಂತಲೇ ಹುಟ್ಟಿರ್ತಾರೆ, ಓಕೆನಾ. ಹೆಣ್ಮಕ್ಳಿಗೆ ಕೆಟ್ಟ ಬುದ್ಧಿ, ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ, ಅದು ಅವರ ಬುದ್ಧಿ ಸರಿಯಾಗಲ್ಲ, ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಲೈವ್ ಮಾಡ್ತಾಯಿದ್ರೆ ನಿಮಗೂ ಆದಷ್ಟು ಬೇಗ ಮೋನೋ ಆಗಲಿ ನಿಮ್ಮದು, ನಮ್ಮ ಅಕ್ಕ ತಂಗಿಯರು ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಾವು ಎಷ್ಟೇ ಜಾಗ್ರತೆ ಇದ್ದರೂ ಕೆಲವೊಮ್ಮೆ ಎಡವಿ ಬಿಡ್ತೀವಿ, ಅದು ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ಆದಷ್ಟು ಜಾಗ್ರತೆ ಮಾಡಬೇಕು, ಓಕೆನಾ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಸಿಕ್ಕಾಪಟ್ಟೆ ಲಾಂಗಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಬರೆಯೋಕ್ಕೆ ಹೋಗಬೇಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಬರೆಯೋಕ್ಕೆ ಹೋಗಬೇಡಿ, ಓಕೆನಾ. ಏನೇ ಇದ್ರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಪರ್ಸನಲ್ಲಾಗಿ ಮಾತಾಡ್ಕೊಳ್ಳಿ, ಓಕೆನಾ. ಅದು ಲೈವಲ್ಲೂ ಹೇಳ್ತೀನಿ ನಾನು, ಲೈವಲ್ಲೂ ಅಷ್ಟೇ ಯಾರೊಟ್ಟಿಗೂ ಪರ್ಸನಲ್ಲಾಗಿ ಮಾತಾಡೋಕ್ಕೆ ಹೋಗಬೇಡಿ. ತುಂಬ 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 ಕಷ್ಟ ಬೇಕಾಗುತ್ತೆ, ಓಕೆನಾ. ಗೊತ್ತಿರುವ ವಿಷಯನ ಹೇಳಿದ್ದೀನಿ. ಹಾಗೆಯೇ ಇನ್ನೂ ವಿಡಿಯೋಸ್ ನೋಡಿ, ಕಮೆಂಟ್ ಹಾಕಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಬಾಯ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇನ್ನೂ ಸಪೋರ್ಟ್ ಮಾಡ್ತಾ ಇರ್ತೀನಿ, ನನ್ನ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳಿಗೆ ಹುಷಾರಾಗಿರಿ, ಹಾಗೆ ನಮ್ಮ ಅಕ್ಕ ತಂಗಿಯರು ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಕಮೆಂಟ್ ಹಾಕುವಾಗಲಿ ಜಾಗ್ರತೆ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಬಾಯ್ ಆಲ್. ಥ್ಯಾಂಕ್ ಯು.